ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶೂನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತೀರಾ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ರಾಕಿದು ಇವತ್ತು ಬರ್ತ್ಡೇ ಇದೆ. ಆದರೆ ನಮ್ಮ ರಾಕಿ ಮಾತ್ರ ಇರಲಿಲ್ಲ. ನಮ್ಮ ರಾಕಿ ಬೇರೆ ಊರಿಗೆ ಹೋಗಿದ್ದಾನೆ ಕೆಲಸದ ಮೇಲೆ. ಹಾಗಾಗಿ ಅವನಿಗೆ ಅಲ್ಲೇ ಕೆಲಸ ಇರೋದ್ರಿಂದ ಅವನು ಇವಾಗ ಇನ್ನು ಒಂದು 3 ವಾರ ಆಗಿದೆ ಹೋಗಿ ಅವನು. ಹಾಗಾಗಿ ಇವತ್ತು ಬಾ ಅಂತ ಹೇಳಿದ್ದೆ. ಇವತ್ತು ಬರೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಅವ್ನು ಬಂದ್ರೇ ತುಂಬ ಖುಷಿ ಆಗೋದು. ಯಾಕೆಂದರೆ ನಾವು ಮದುವೆ ಆಗಿ 6 ವರ್ಷದಿಂದನೂ ನಾವ್ಯಾವತ್ತೂ ಬೇರೆ ಬೇರೆ ಈ ಥರ ಕೆಲ್ಸಕ್ಕೆ ಬೇರೆ ಆಗಲಿ ಏನಕ್ಕಾಗಲಿ ನಾವು ಬೇರೆ ಬೇರೆ ದೂರ ಯಾವತ್ತೂ ಇಲ್ಲ. ಇದರ 1 ದಿನ 2 ದಿನ ಅಷ್ಟೇ. ಇಲ್ಲಾಂದರೆ ನಮ್ಮ ರಾಕಿ ಒಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ ಅವನು ಕೆಲಸಕ್ಕೆ ಅಂತೇಳ್ಬಿಟ್ಟು. ಇಲ್ಲೇ ಮಾಡಿ ನಮ್ಮ ಜೊತೆಲೇ ಇರ್ತಿದ್ವಿ. ಇದು ಫಸ್ಟ್ ಟೈಮು ನಮ್ಮ ರಾಕಿ ಬರ್ತಡೇ ದಿವಸ ಅವ್ನು ಬೇರೆ ಕಡೆ ಇರೋದು. ನಿಜವಾಗ್ಲೂ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟು ನೆನ್ನೆನೂ ಫುಲ್ ಬೇಜಾರಾಗೋಗ್ಬಿಟ್ಟಿದೆ. ಏಕೆಂದರೆ ಅವನು ಯಾವಾಗಲೂ ಜೊತೆಗೆ ಇರ್ತಿದ್ವ, ಎಲ್ಲ ಒಂದು ಬರ್ತಡೇನೇ ಆಗಲಿ ಎಲ್ಲ ಜೊತೆಗೆ ಇರ್ತೀವಿ. ಬರ್ತಡೇಗೆ ಅಂತೆಲ್ಲ ಒಟ್ಟು ಅವನು ಯಾವತ್ತೂ ನಾವು ಬಿಟ್ಟು ಹೋಗೇ ಇಲ್ಲ. ಇವಾಗ ಹೋಗಿರೋದ್ರಿಂದ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತೈತೆ ಅಂದರೆ ಇವತ್ತು ಏನು ಮಾಡೋದು, ಇವತ್ತು ಬರ್ತಡೇಗೆ ಬರಲ್ವಲ್ಲ ಅಂತ ಅದೇ ಬೇಜಾರು ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅವನು ಬಾಬಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲಸ ಬಿಟ್ಟು ಬರೋದಕ್ಕಾಗಲ್ಲ. ಅಂದರೆ ಬೆಳಗ್ಗೆ ಜಿಮ್ ಟ್ರೈನರ್ ಅಲ್ವಾ, ಹಂಗಾಗಿ 10 ಗಂಟೆಗೇ ಕ್ಲೋಸ್ ಆಗುತ್ತೆ. ಅವ್ನು ಬಂದು ಮತ್ತೆ ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ಒಂದೂವರೆ ಗಂಟೆ 2 ಗಂಟೆ ಇಲ್ಲಿಂದ ಅಲ್ಲಿಗೆ ಅಷ್ಟೇ, 1.5 ಗಂಟೆ ಅಷ್ಟೇ. ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್. ಬರ್ತಾನೆ ಗೊತ್ತಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಬರಲಿ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಇವಾಗ ಜಸ್ಟ್ ವೀಡಿಯೋನ ಕಟ್ ಮಾಡಿಬಿಟ್ಟು ಫೋನ್ ಮಾಡಿದೆ. ಏನು ಮಾಡ್ತಿದ್ದೀಯ ಅಂದೆ. ಇಡ್ಲಿ ತಿಂತಿದ್ದೀನಿ ಅಂದರೆ ಹೋಟ್ಲಾಗ ಊಟ ಮಾಡ್ತಾ ಇರೋದವನು. ಇಡ್ಲಿ ತಿಂತಿದ್ದೀನಿ ಅಂದ. ಬರ್ತಿ ಹೆಂಗೆ ಅಂದೆ. ಸರಿ ಹಂಗಾದ್ರೆ ಬಂದು ಹಿಂಗೆ ಹೋಗ್ಬೇಕಾಗುತ್ತೆ ಅಂದ. ಸರಿ ಆಯಿತು ಬಂದೋಗು ಅಂತ ಹೇಳಿದ್ದೀನಿ. ನಾಳೆಲ್ಲ ಬರ್ತಾರೆ, ಖುಷಿ ಆಗ್ತಿದೆ. ಬರ್ತೀನಿ ಅನ್ನಲ್ಲ, ಅದೇ ಇಷ್ಟು ಸಮಾಧಾನ ಮನಸ್ಸಿಗೆ. ಬೇಗ ಬೇಗ ಅವನಿಗೋಸ್ಕರ ಪಲಾವ್ ಮಾಡಿಬಿಟ್ಟು ಅವನಿಗೋಸ್ಕರ ನೋಡೋಣ. ಜಾಮೂನ್ ಇಷ್ಟಪಡ್ತಾನೆ ಅವನು ಸ್ವಲ್ಪ. ನೋಡೋಣ ಸ್ವೀಟು ಜಾಮೂನ್ ಮಾಡ್ತೀನಿ. ಕೇಕ್ ತಂದ್ರೇನು ಬೇಡ ಅನಿಸುತ್ತೆ. ಕೇಕ್ನೇ ಆರ್ಡ್ರ್ ಮಾಡಿಬಿಡ್ತೀನಿ, ಬೇಗ ತೊಗೊಂಬಂದ್ಬಿಡ್ತೀನಿ ಹೋಗಿ. ಅವ್ನು ಬರೋಷ್ಟೊತ್ತಲ್ಲಿ ಕೇಕ್ನ ಆರ್ಡ್ರ್ ಕೊಡೋಲ್ಲ, ಇನ್ನೇನು ಆರ್ಡ್ರ್ ಕೊಡೋದಕ್ಕಾಗಲ್ಲ. ರೆಡಿ ಇರೋದನ್ನೇ ಅದ್ರ ಮೇಲೆ ಹೆಸರು ನೇಮ್ ಹಾಕಿಸ್ಕೊಂಬಿಟ್ಟು ಹ್ಯಾಪಿ ಬರ್ತಡೇ ಅಂತ ಹಾಕಿಸ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗಿ ಬರೋಣ ನಮ್ಮ ರಾಕಿ ಬರೋಷ್ಟೊತ್ತಿಗೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ರಲ್ವಾ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ನಮ್ಮ ರಾಕಿ ಬರ್ತಾ ಇದ್ದಾನೆ ಅಂತ ಹೇಳಿದ್ದಾನೆ. ಹಾಗಾಗಿ ನಮ್ಮ ಅಕ್ಕನ ಮನೆಗೆ ತಿಂಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅಮ್ಮಂಗೆ ಬೇಗ ಬರಮ್ಮ, ರಾಕಿ ಬರ್ತಾನೆ, ಬೇಗ ತಿಂಡಿ ಅಂತಲೇ ಇದ್ದೀನಿ, ಬೇಗ ಕೇಕ್ ತೊಗೊಂಬರೋಣ, ಅವ್ನು ಬಂದರೆ ಬೇಗ ಬರ್ತಾನೆ ಅಂತೇಳ್ಬಿಟ್ಟು ಏನೂ ಡೆಕೋರೇಷನ್ ಏನೂ ಮಾಡಲ್ಲ, ಸಿಂಪಲ್ಲಾಗೆ ಮಾಡೋದು. ಯಾವಾಗಲೂ ಅಷ್ಟೇ, ನನ್ನ ಬರ್ತಡೇಗಾದರೂ ಆಯಿತು, ನಮ್ಮ ರಾಕಿ ಬರ್ತಡೇಗಾದರೂ ಆಯಿತು ಅಷ್ಟೇ. ಒಂದು ಕೇಕ್ ತಂದು ಒಂದು ಹೊಸ ಡ್ರೆಸ್ ಹಾಕ್ಕೊಂಡು ಕೇಕ್ ಕಟ್ ಮಾಡೋದು ಅಷ್ಟೇ, ಸಿಂಪಲ್ಲಾಗೆ ಮಾಡೋದು. ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಸೆಲೆಬ್ರೇಷನ್ ಮಾಡೋದಿಲ್ಲ. ಪಾಪು ಬರ್ತಡೇ ಒಂದೇ ಸೆಲೆಬ್ರೇಷನ್ ಮಾಡೋದು, ಸ್ವಲ್ಪ ಗ್ರ್ಯಾಂಡಾಗಿ ಅಂದರೆ ಹಿಂದ್ಗಡೆ ಎಲ್ಲ ಡೆಕೋರೇಷನ್ ಮಾಡ್ತೀವಿ. ಇವಾಗ ನಮ್ಮ ರಾಕಿ ಬೇಗ ಬರ್ತಿರೋದ್ರಿಂದ ನನಗೆ ಅಂದ್ಕೊಳ್ತಾ ಇದ್ದೀನಿ, ಈ ವರ್ಷ ಮಾಡೋಣ, ಮುಂದಿನ ವರ್ಷ ಏನಾದರೂ ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಏನಾದರೂ ಸರ್ಪ್ರೈಸಾಗಿ ಕೊಡೋಣ ಅಂದ್ಕೊಳ್ತೀನಿ. ಅದೇನೋ ಆಗೋದೇ ಇಲ್ಲ. ವರ್ಷ ನೋಡ್ತೀನಿ ಅದೇ ರೀತಿ ಆಗ್ತಾ ಇರುತ್ತೆ. ಇನ್ನೇನು ಅವನು ಯಾವಾಗಲೂ ನಮ್ಮ ಜೊತೆಗೇನೆ ಇರ್ತೀನಲ್ವ, ಅವಾಗ ಏನೋ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಏನೋ ರೆಡಿ ಮಾಡ್ಕೊಳ್ಳೋದಾಗ್ತಾಯಿಲ್ಲ. ಇವಾಗ ಅಲ್ಲಿದ್ದಾನೆ ಅಂತ ಇವಾಗ ಫೋನ್ ಮಾಡಿದೆ, ಇವಾಗ ಬರ್ತೀನಿ ಇವಾಗ ಅಂದ. ಸರಿ, ಬರೋದಕ್ಕೆ 1.5 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ನಾವು ಒಬ್ಬಳೇ ರೆಡಿ ಮಾಡ್ಕೋಬೇಕಲ್ವ, ಹಂಗಾಗಿ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಸರಿ ಬೇಡ, ಸಿಂಪಲಾಗಿ ಕೇಕ್ ತಂದೆ ಕಟ್ ಮಾಡಿಸೋಣ. ನಾನು ಆಸೆ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ. ಅವನಿಗೆಲ್ಲ ರೆಡಿ ಮಾಡಿ ಹಿಂದ್ಗಡೆ ಎಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಎಲ್ಲ ಅಂದ್ಕೊಳ್ತೀನಿ. ಆಗೋದೇ ಇಲ್ಲ, ಗೊತ್ತಿಲ್ಲ ಯಾವಾಗ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ. ಬೇಗ ಇವಾಗ ನಾ ಪಾಪು ರೆಡಿ ಮಾಡಿಸ್ಕೊಂಡು ಇವಾಗ ಕೆಳಗಡೆ ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಯಾರು ಎಲ್ಲಿದ ಬರ್ತಾಯ್ತಾ? ಬರುತ್ತಾ ಪಪ್ಪ ಈಗ? ಹಾಗೆ ಫ್ರೆಂಡ್ಸ್, ನಮ್ಮ ಪಾಪು ಅಂತೂ ಅವ್ರ ಪಾಪನ ಬಿಟ್ಟೇ ಇರ್ತಿರ್ಲಿಲ್ಲ. ಇವಾಗ ಅವ್ನು ಹೊರಗಡೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಮ್ಮ ಪಾಪು ಅಂತೂ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾನೆ. ಆಮೇಲೆ ಅವನೇನಾದ್ರು ಬರ್ತಾನೆ ಅಂದರೆ ಫುಲ್ ಖುಷಿಯಾಗ್ಬಿಡುತ್ತೆ. ಕಿರ್ತು ಪಪ್ಪ ಬರ್ತಾನೆ, ಕಿರ್ತು ಪಪ್ಪ ಬರ್ತಿದ್ದಾನೆ. ಪಪ್ಪ ಯಾವ್ದ್ರಾಗ ಬರ್ತಾನೆ ಪಪ್ಪ? ಹಾಂ, ಕೂಟ್ರಾಗ ಬರುತ್ತಾ? ಹೆಂಗೆ ಬರುತ್ತೆ ಹೇಳಿ, ತೋರಿಸು. ವಿಡಿಯೋ ಮಾಡ್ತೀನಿ, ತೋರಿಸು. ತೋರಿಸು. ಹಂಗೆ ಬರುತ್ತಾ ಕೂಟ್ರು? ಪಪ್ಪ ಬಂದು ಏನು ಮಾಡ್ತಾನೆ? ನಿನಗೆ ಬಂದು ಏನು ಮಾಡ್ತಾನೆ ಪಪ್ಪ? ಕೋಳಿ ತರುತ್ತಾ? ಹೋದ ವಾರ ಬಂದಾಗ ಕೋಳಿ ತಗೊಂಬಂದಿದ್ದೆ, ಅದಕ್ಕೆ ಕೋಳಿ ತರುತ್ತೆ ಅಂತಿದ್ದಾನೆ.
ಪಪ್ಪ ಏನನ್ನುತ್ತೆ ನಿಂಗೆ ಬಂದು? ಹಾಂ, ಮೊಟ್ಟೆ ತರುತ್ತೆ. ನಿನ್ನಜಿ ಕೋಳಿ ಮೊಟ್ಟೆ ತರುತ್ತೆ ಅಷ್ಟೇ ಗೊತ್ತಿರೋದು. ಕೂಟ್ರು ಬರುತ್ತೆ. ಪಪ್ಪ ಬಂದಾಗ ಏನು ಮಾಡ್ತೀಯ? ಪಪ್ಪ ಬಂದಾಗ ಹಾಂ, ಹೊರಗೆ ಹೋಗ್ತೀಯಾ? ಪಪ್ಪ ಬಂದರೆ ಹೊರಗೆ ಹೋಗ್ತೀಯಾ? ಊರಿಗೆ ಹೋಗ್ತೀಯಾ? ನೀನು ಹೋಗ್ತೀಯಾ? ಪಪ್ಪ ಬಂದಾಗ ಹೆಂಗ ಅನ್ನುತ್ತಾ? ಪಪ್ಪ ಬಂದಾಗ ಹೆಂಗೆ ಅಳ್ತೀಯ? ಕೂಟ್ರು ಬರುತ್ತೆ, ಪಪ್ಪನ ಬರುತ್ತೆ, ಕೂಟ್ರನ್ನ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ, ನಮ್ಮ ಪಾಪ ಇವಾಗ ರೆಡಿ ಮಾಡಿಸ್ಕೊಂಡು ಒಂದು ಚಡ್ಡಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇವಾಗ ಕೆಳಗಡೆ ಹೋಗಿ ಕೇಕ್ ತಗೊಂಬರೋಣ ಪಪ್ಪಂಗೆ. ಕೇಕು ಹ್ಯಾಪಿ ಬರ್ಡೇ ಟು ಯು. ಹೆಂಗೆ ಹೇಳೋದು? ಹ್ಯಾಪಿ ಬರ್ಡೇ ಟು ಯು. ನದಿ ಬಡಿತೀಯಲ್ಲ ನೀನು ಕಣ, ಚಪ್ಪಾಳೆ ಹೊಡಿಯೋ, ಕ್ಲಾಪ್ ಮಾಡಿ ಚಿನ್ನಿ. ಪಪ್ಪಂಗೆ ಏನಂತ ವಿಶ್ ಮಾಡ್ತೀಯಾ? ಹ್ಯಾಪಿ ಬರ್ತಡೇ ಪಪ್ಪ. ಏನಾದರೂ ಮಾತಾಡೋ ಅಂದರೆ ಮಾತ್ರ ಹಿಂಗೆ ಮೆಲ್ಲಕ್ಕೆ ಮಾತಾಡ್ತಾನೆ. ತರಲೆ ಮಾಡಿದ್ರೆ ಮನೆ ತುಂಬ ಕಿರ್ಚಾಡಿ ಕೂಗಾಡ್ತಾನೆ. ಓಕೆ ಫ್ರೆಂಡ್ಸ್, ಇವಾಗ ಅವನಿಗೆ ರೆಡಿ ಮಾಡಿಸ್ಕೊಂಡು ಕೆಳಗಡೆ ಹೋಗಿ ಮತ್ತೆ ಬಂದು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಪಾಪು ನೋಡಿ ಫ್ರೆಂಡ್ಸ್ ರೆಡಿಯಾಗಿದ್ದಾನೆ. ಅಲ್ಲೇ ಹಿಂದೆ ಬೀಳ್ತೀಯ, ಅಲ್ಲಿ ಕೆಸರೈತೆ, ಕೆಸರು. ಬೇಡನೋ ನೋಡು, ಮೊಬೈಲ್ ನೋಡು, ಕಿರ್ತು. ಇಲ್ಲೋಡು ನನ್ನ ಕರ್ಕೊಂಬರ್ತೀಯ. ಏನು ಬೇಕಿತ್ತು? ಪಪ್ಪ ರಕಿ, ಅಯ್ಯೋ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟ. ಬತ್ತೀರ ಅಂಕಲ್ ಅವ್ರ ಪಪ್ಪಂಗೆ ಒಳ್ಳೆ ಗಿಫ್ಟ್ ಕೊಟ್ಟ. ಅಯ್ಯೋ ಖುಷಿಗೆ ಅವ್ರ ಪಪ್ಪ ಬಂದ ಅಂತ ಖುಷಿಗೆ. ಏನಿದು? ಈಗ ನಾವು ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ನುಂಗಿದಾನೆ. ಖಾಲಿ ಮಾಡಿದಂತೆ. ಹೌದಾ? ಡೈರಿ ಮಿಲ್ಕ್ ಚಾಕಿ ತಿಂದ? ಡಿಂಗಿ 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 ಡಿಂಗಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಕಿ. ಥ್ಯಾಂಕ್ ಯು. ಬೀಗ ಬೇಕಂತ ಬೀಗ. ಇವಾಗ ನನ್ನ ಕೂಟಿ ತಂದಿಲ್ಲ ಪಪ್ಪ. ಬೈಕ್ ತಂದಿಲ್ಲ. ಕೂಟಿ ತಂದಿಯಾ? ಬೈಕ್ ಚಿನ್ನಿ, ಕೂಟಿ ಇಲ್ಲ, ಬೈಕ್. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ರಾಕಿ ತಡಿಯಾ ಒಂದು ನಿಮಿಷ ಕೊಡ ಬೇಗ ಕೊಡ. ನಾನು ಫ್ರೆಂಡ್ಸ್ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ನಮ್ಮ ರಾಕಿ ಬರ್ತಾನೆ, ನಂಗೆ ಗೊತ್ತಿಲ್ಲ. ಬಂದರೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಬಂದಿದ್ದಾನೆ ಇವಾಗ. ಫುಲ್ ಖುಷಿ ಆಗಿತ್ತು. ಇವಾಗ ಕೇಕ್ ಎಲ್ಲ ತಗೊಂಬಂದಿದ್ದೀನಿ. ಕೇಕ್ ಕಟ್ ಮಾಡ್ಬೇಕಾದ್ರೆ ಮತ್ತೆ ಸಿಕ್ಕಿನಿ ಫ್ರೆಂಡ್ಸ್. ಒಂದು 5 ನಿಮಿಷ ಸುಧಾರಿಸ್ಕೊಳ್ಳಿ. ಅವ್ರ ಪಪ್ಪ ಬಂದ ತಕ್ಷಣ ಬೀಗ ನಡಿ ಹೋಗೋಣ, ಬೈಕ್ ಹೋಗೋಣ, ಕೂಟಗೋಣ ಅಂತ ಕುತ್ಕೊಂತಾನೆ. ನೋಡ್ರಿ ಹೆಂಗ್ ಆಡ್ತಾನೆ ಅಂತ ತೋರಿಸ್ತೀನಿ. ಬೈಕಿಂದ ಅಲ್ಲಪ್ಪ, ಚಾರ್ಜು ಖಾಲಿ ಆಗಿತ್ತೆ. ಡ್ರ ಗುಮ್ ಅಂತೈತೆ. ಹೆಂಗಂತೈತೆ? ಬಾದ ಎಲ್ಲಿಗೆ ಕಿರ್ದು? ಎಲ್ಲಿಗೆ
ಬಲ್ಲಲ್ಲ ಬಾದಪ್ಪ ಆಮೇಲೆ ಹೋಗೋಣ. ಚುಸ್ತಾಗಿತ್ತೆ ಇವಾಗ ಬರ್ತೀನಿ. ಕೈ ತಡಿ ಪುತ್ತ ಆ ಕೈ ಕೊಡು ಪುತ್ತ ಕೊಡ್ತೀನಿ. ನೈಸ್ ಮಾಡ್ತಾವನೆ ಇಲ್ಲಪ್ಪ ಬಾರಲೇ ಮರ್ಯಾದೆ ಕಮ್ಮಿ ಆಗೋದು ಬರ್ತಾವನಪ್ಪ ಚಂದ ಮರಿ. ಆಮೇಲೆ ಓಯ್ ಕಿರ್ತು ಎಲ್ಲಿಗೆ ಅದು ಬೈಕು ದೊಡ್ಡ ಬೈಕ್ ಹೋಗ್ಬೇಕಂತೆ. ಆಮೇಲೆ ಬಾಯಿ ಪುತ್ತ ಪುತ್ತ ಆಮೇಲೆ ಹೋಗೋಣ. ಡ್ರಾ ಹೋಗೋಣ. ಇದು ಚಾರ್ಜ್ ಇಲ್ಲ, ಖಾಲಿ ಆಗಿತ್ತೆ. ಏನಾಗಿತ್ತು ಹೇಳು? ಡ್ರಾ ಚಾರ್ಜ್ ಇಲ್ಲ. ಗುಮ್ಮನ್ನತ್ತೆ. ಹೆಂಗನ್ನತ್ತೆ ಹೇಳೋದು? ನೀನು ಹೇಳು, ಹೆಂಗನ್ನತ್ತದು? ಅಲ್ಲ, ಗುಮ್ಮನ್ನತ್ತೆ. ಹೆಂಗನ್ನತ್ತೆ? ಈಗ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಯೋಚನೆ ಮಾಡ್ತೀನಿ ಹೆಂಗೆ ಕರ್ಕೊಂಡು ಹೋಗೋಣ ಪಪ್ಪನ್ನ ಅಂತ. ಹಲೋ ಏನು ಮಾಡ್ತಿದ್ದೀಯಾ? ಧ್ಯಾನ ಮಾಡ್ತಿದ್ದಾನೆ. ಧ್ಯಾನ ಮುನಿಸ್ಕೊಂಡಿದ್ದಾನೆ. ಚಿನ್ನಿ ಓ ಇಲ್ಲ ಗೆರಿ ಬಿತ್ತು. ಆಮೇಲೆ ಫ್ರೆಂಡ್ಸ್, ಇವಾಗ ನಮ್ಮ ರಾಕಿಯನಿಂದ ಬಟ್ಟೆ ತೊಗೊಂಬಂದಿದ್ದ. ಹಂಗೆ ವಾರಕ್ಕೊಂದ್ಸಲ ತೊಗೊಂಬರ್ತಿದ್ದ. ಇವಾಗ ಶನಿವಾರ ಸಂಜೆ ಬರೋನು. ಇವತ್ತು ಬರ್ತೀನಿ ಅಂತ ಇಟ್ಕೊಂಬಂದಿದ್ದ. ಅವನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಹಾಗೆ ಅವನಿಗೆ ಪನ್ನೀರ್ ಪಲಾವ್ ಮಾಡೋಣ ಅಂತ ಮಾಡಿದೆ. ಇಲ್ಲ, ನನಗೆ ಪನ್ನೀರ್ ಪಲಾವ್ ಬೇಡ, ಯಾಕೋ ಬೆಳಗ್ಗೆ ವಾಂತಿ ಆಯ್ತಂತೆ. ಅವನು ಹೊರಗಡೆದೇ ಹೋಟ್ಲದೇ ತಿಂತಿದ್ದಾನೆ ಹೋದಾಗಿಂದ. ಈಗ ಒಂದು 3 ವಾರದಿಂದನೂ ತಿಂತಾನೆ ಇದ್ದಾನೆ. ಈ 3 ವಾರದಿಂದನೂ ಪಾಪ ಅವನು ಹೊರಗಡೆ ಹೋಟ್ಲದೇ ತಿಂತಾ ಇದ್ದಾನೆ. ಅವನಿಗೆ ತಿಂದು ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ವಾಮಿಟ್ ಆತಂತೆ. ಅದಕ್ಕೋಸ್ಕರ ಅವನಿಗೆ ಏನು ತೊಗರಿಬೇಳೆ ಸಾಂಬಾರು ಮಾಡಿಬಿಡು, ಹಂಗೇನು ಬೇಡ ಅಂದ. ನಮ್ಮ ರಾಕಿ ಬರ್ತಡೇ ಎಲ್ಲ ಫ್ರೆಂಡ್ಸು ಅವರು ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ನು ಮೊಬೈಲ್ ಚಾರ್ಜಿಗೆ ಇಟ್ಟೋಗಿದ್ದಾನೆ. ಹಾಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ಅವನಿಗೆ ತೊಗರಿಬೇಳೆ ಸಾಂಬಾರು ಮಾಡಿಬಿಡು, ನನಗೆ ಏನೂ ಬೇಡ ಅಂದ. ಅದಕ್ಕೋಸ್ಕರ ತೊಗರಿಬೇಳೆ ಸಾಂಬಾರು ಮಾಡ್ತೀನಿ. ಹಾಗೆ ಜಾಮೂನ್ ಪ್ಯಾಕೆಟ್ ತೊಗೊಂಬ, ನನಗೆ ಜಾಮೂನ್ ಇಷ್ಟ ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಜಾಮೂನ್ ಪ್ಯಾಕೆಟ್ ತೊಗೊಂಬರೋದು ಅಂತ ಹಾಗೆ ಕಳಿಸ್ದೆ. ನಾನು ಮರ್ತೇ ಬಂದೆ. ಆ ಕಡೆಯಿಂದ ಆಟೋದಲ್ಲಿ ಬಂದ್ವಲ್ಲ, ನಮ್ಮ ಪಾಪು ಕೇಕ್ ಇಟ್ಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ರಾಕಿಗೆ ಕಳಿಸಿದ್ದೀನಿ. ಇವಾಗ ಅಲ್ಲಿಂದ ಹಾಲು ತೊಗೊಂಬಂದಿದ್ದ. ಹಾಗೆ ಫ್ರೆಂಡ್ಸ್, ಇವಾಗ ಇನ್ನೇನೋ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ಮಲ್ಕೊಂಡು ರೆಸ್ಟ್ ಮಾಡಲಿ. ಆಮೇಲೆ ಅವ್ನು ಸ್ನಾನ ಗಿನ ಮಾಡ್ಕೊಂಡು ಆಮೇಲೆ ಅವ್ನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾನೆ. ಆಲ್ರೆಡಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾನೆ. ಹಾಗಾಗಿ ಅವ್ನು ಮಲ್ಕೊಂಡು ಎದ್ಮೇಲೆ ಕೇಕ್ ಕಟ್ ಮಾಡೋಣ. ಸ್ವಲ್ಪ ಸುಸ್ತಾಗಿದ್ದಾನೆ, ಬೆಳಗ್ಗೆ ವಾಮಿಟ್ ಬೇರೆ ಮಾಡಿದ್ದಾನಲ್ವ, ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದಾನೆ. ಹಾಗಾಗಿ ಆರಾಮಾಗಿ ಸ್ವಲ್ಪ ಮಲ್ಕೊಂಡು ಅಂತ ಬಿಟ್ಟು ನೆಕ್ಸ್ಟ್ ಅಷ್ಟೊತ್ತಿಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಅನ್ನ ಮತ್ತು ತೊಗರಿಬೇಳೆ ಸಾಂಬಾರು ಜಾಮೂನು ಮಾಡ್ತಾಯಿದ್ದೀನಿ. ಅಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅವ್ನಿಗೆ ಮೊದಲೇ ಸುಸ್ತಾಗಿತ್ತು, ಹುಷಾರಿಲ್ಲಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ. ಇವಾಗ ನಮ್ಮ ರಾಕಿಗೋಸ್ಕರ ಬೇಗ ತೊಗರಿಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಬನ್ನಿ. ಫ್ರೆಂಡ್ಸ್, ರಾಕಿ ಅಲ್ಲೇ ನಾಟಿ ಹಸಿ ನಾಲಿಸ್ಕೊತಾ ಇದ್ದೆ. ಇಲ್ಲೂ ನಾವು ತಗೊಂತೀವಿ. ಹಂಗೆ ಅವನು ಬಂದಲ್ಲ, ಹಂಗಾಗಿ ಹಿಡ್ಕೊಂಬಂದಿದ್ದಾನೆ ಪಾಪುಗೆ ಅಂತ ಹೇಳ್ಬಿಟ್ಟು. ಹಂಗೆ ಅದಕ್ಕೋಸ್ಕರ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ತೊಗರಿಬೇಳೆ ಎಲ್ಲ ಹಾಕಿ ರೆಡಿ ಮಾಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ಇವಾಗ ಜಾಮೂನ್ ಮಾಡೋಣ ಅಂತ ಬಿಟ್ಟು 2 ಪ್ಯಾಕೆಟ್ ತೊಗೊಂಬಂದಿದ್ದ. ಹಾಗೆ 1 ಪ್ಯಾಕೆಟ್ನ ಕಟ್ ಮಾಡಿ ಎಲ್ಲ ನೀಟಾಗಿ ಕಲಿಸ್ದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಗೆ ಒಂದು 2 ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಂತ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈ ಕಡೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೆ. ಏಲಕ್ಕಿ ಹಾಗೆ ಸಕ್ಕರೆನ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ತೊಗರಿಬೇಳೆ ಸಾಂಬಾರಿಗೂ ಅಷ್ಟೇ ಎಲ್ಲ ಹೆಚ್ಚಾಕಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಜಾಮೂನಿಗೂ ಅಷ್ಟೇ ಎಲ್ಲ ರೌಂಡಾಗಿ ಎಲ್ಲ ರೋಲ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಎಣ್ಣೆಲೆಲ್ಲ ಕರಿತಾ ಇದ್ದೆ. ಹಾಗೆ ನಮ್ಮ ರಾಕಿಗೆ ಮತ್ತೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಬಿಟ್ಟು ಅವ್ನು ಮಲ್ಕೊಂಡಿದ್ದ ಎಬ್ಸಿ ಅವನಿಗೆ ಅನ್ನ ಸಾಂಬಾರು ಹಾಗೆ ಜಾಮೂನ್ನ ಹಾಕಿ ಕೊಟ್ಟೆ. ಹಾಗೆ ನಮ್ಮ ರಾಕಿ ಊಟ ಎಲ್ಲ ಮಾಡಿದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ದೆ. ಹಾಗೆ ಟೈಮ್ ಆಗುತ್ತೆ ಅಂತ ಅರ್ಜೆಂಟ್ ಮಾಡ್ತೀವಿ ಅಂತ ಬಿಟ್ಟು ಬೇಗ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬ್ಲ್ಯಾಕ್ Happy birthday to you. Happy birthday to you, Papa. Clap ಮಾಡು. Yay. Papa. ಹೇಳು ಚಿಲ್ಲಿ ಪಪ್ಪ. Happy birthday. Happy day. ಕೇಕ್ ಕಟ್ ಮಾಡೋಣ. ಉದ್ದ ಮಾಡಿದ. ಪಪ್ಪಂಗೆ ಫಸ್ಟ್
ಫಸ್ಟ್ ಪಾಪಂಗೆ ತಿನ್ಸುತ್ತಾ ನೀನು ಇದ ಮೇಲೆ ಕೈ ಹಿಡ್ಕ ಪಾಪಂಗ ಅವರು ಹ್ಯಾಪಿ ಬರ್ಡೇ ಟು ಯು ಪಪ್ಪ. ಥ್ಯಾಂಕ್ ಯು ಚಾರುಮರಿ, ಬೈ ಬೈ. ಬೇಕಾ ಇಲ್ಲಿ ನಿಕ್ಕ ಇಲ್ಲಿ ಅಲ್ಲಿ ನಾನು ಹೆಂಗೈತೆ ಕಟ್ ಮಾಡೋಣ. ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಅವ್ರ ಪಪ್ಪಂಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟ. ಹಾಗೆ ಫ್ರೆಂಡ್ಸ್ ಅವನು ಊರಿಗೆ ಹೋದ್ಮೇಲೆ ಅಲ್ಲಿ ಜಿಮ್ ಹತ್ರ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ ಹೋಗಿ. ಹಾಗೆ ಫ್ರೆಂಡ್ಸ್ ಮನೆಯೆಲ್ಲ ಮುಗಿಸ್ಕೊಂಡು ಮತ್ತೆ ಸೀದಾ ಅವನು ಮತ್ತೆ ಜಿಮ್ಮಿಗೆ ಅವನು ಊರಿಗೆ ಹೋದ. ಹಾಗೆ ಫ್ರೆಂಡ್ಸ್ ಅಲ್ಲೂ ಎಲ್ಲ ಅವನು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾನೆ, ಯಾಕೆಂದರೆ ಅವನಿಗೆ ಈ ರೀತಿಯಾಗೆಲ್ಲ ಸೆಲೆಬ್ರೇಷನ್ ಮಾಡಿರೋದನ್ನ ನೋಡೇ ಇಲ್ಲ, ಇದು ಫಸ್ಟ್ ಟೈಮ್ ಅವನಿಗೆ ಮಾಡ್ತಾ ಇರೋದು. ಅವನಿಗೆ ಇನ್ನೇನು ವರ್ಷ ಯಾವಾಗಲೂ ಕೇಕ್ ಕಟ್ ಮಾಡ್ತಾಯಿದ್ದೆ. ಈ ರೀತಿ ಎಲ್ಲ ಹಾರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಶಾಲೆ ಎಲ್ಲ ಓದಿಸಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆಲ್ಲ ಖುಷಿ ಆಯಿತು. ಹಾಗೆ ಇನ್ನು ಮುಂದಕ್ಕೆ ತುಂಬ ಚೆನ್ನಾಗಿ ಬೆಳೀಲಿ ಅವನು, ಒಳ್ಳೆ ಏನಾದ್ರು ಒಂದು ಸಾಧನೆ ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಹೆಚ್ಚಾಗಿ ಜಾಸ್ತಿ ದೇವರು ಅವನಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಅವನು ಅಂದ್ಕೊಂಡಿರೋದೆಲ್ಲ ನೆರವೇರಲಿ. ಹಾಗೆ ನೋಡಿ ಫ್ರೆಂಡ್ಸ್ ರಾಕಿ ಬರ್ತಡೇ ಮಾಡಿದ್ದಾಯಿತು. ಕೇಕ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಇವಾಗ ಟೈಮ್ ಆಯ್ತು ಅಂತ ಬಿಟ್ಟು ಇವಾಗ ಹೊರಟಿದ್ದಾನೆ, ಅಜ್ಜಂಪುರಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಇಲ್ಲೂ ಫ್ರೆಂಡ್ಸ್ಗಳು ಕೇಕ್ ಕಟ್ ಮಾಡಿಸ್ತಾರೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಅಲ್ಲೋಗಿ ಕೇಕ್ ಕಟ್ ಮಾಡ್ತಾರೆ. ನೋಡಿ 3 ಕೇಕ್ ಕಟ್ ಮಾಡ್ತಿದ್ದಾನೆ. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್.